ಒಬ್ಬ ಬಡ ಹುಡುಗ ಶ್ರೀಮಂತ ಹುಡುಗಿಯನ್ನು ಪ್ರೀತಿಸುತ್ತಿದ್ದನು. ಒಂದು ದಿನ ಆ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿದನು ಮತ್ತು ಹುಡುಗಿ ಹೇಳಿದಳು, ಹೇ ಕೇಳು, ನಿನ್ನ ಮಾಸಿಕ ಸಂಬಳ ನನ್ನ ದಿನನಿತ್ಯದ ಕೈಖರ್ಚಿಗೂ ಸಾಕಾಗುವುದಿಲ್ಲ. ನಾನು ನಿನ್ನ ಜೊತೆ ಹೇಗೆ ಬದುಕಲಿ? ನೀವು ಅದನ್ನು ಹೇಗೆ ಯೋಚಿಸಿರಬಹುದು? ನಾನು ನಿನ್ನನ್ನು ಎಂದಿಗೂ ಪ್ರೀತಿಸಲು ಸಾಧ್ಯವಿಲ್ಲ. ಆದ್ದರಿಂದ ನನ್ನ ಬಗ್ಗೆ ಮರೆತು ನಿಮಗೆ ಸರಿಹೊಂದುವವರನ್ನು ಮದುವೆ ಮಾಡಿಕೊಳ್ಳಿ. ಆದರೆ ಅದೇಕೋ ಹುಡುಗ ಅವಳನ್ನು ಅಷ್ಟು ಸುಲಭವಾಗಿ ಮರೆಯಲು ಸಾಧ್ಯವಾಗಲಿಲ್ಲ. 10 ವರ್ಷಗಳ ನಂತರ ಅವರು ಶಾಪಿಂಗ್ ಮಾಲ್ನಲ್ಲಿ ಪರಸ್ಪರ ಭೇಟಿಯಾದರು. ಆ ಹೆಂಗಸು ಮತ್ತೆ ಕೇಳಿದಳು, ಹೇ, ನೀವು ಹೇಗಿದ್ದೀಯಾ? ಈಗ ನನಗೆ ಮದುವೆಯಾಗಿದೆ ಮತ್ತು ನನ್ನ ಗಂಡನ ಸಂಬಳ ಎಷ್ಟು ಗೊತ್ತಾ? ತಿಂಗಳಿಗೆ 20,000. ನೀವು ಅದನ್ನು ಸೋಲಿಸಬಹುದೇ? ಮತ್ತು ಅವರು ತುಂಬಾ ಬುದ್ಧಿವಂತರು. ಅದೇ ಮಹಿಳೆಯ ಈ ಮಾತುಗಳನ್ನು ಕೇಳಿದ ಹುಡುಗನ ಕಣ್ಣುಗಳು ಕಣ್ಣೀರಿನಿಂದ ಒದ್ದೆಯಾದವು. ಕೆಲವು ಸೆಕೆಂಡುಗಳ ನಂತರ ಅವಳ ಪತಿ ಹತ್ತಿರ ಬಂದರು. ಆದರೆ ಮಹಿಳೆ ಒಂದು ಮಾತನ್ನು ಹೇಳುವ ಮೊದಲು ಅವಳ ಪತಿ ಆ ವ್ಯಕ್ತಿಯನ್ನು ನೋಡಿ ಹೇಳಿದರು, ಸರ್, ನೀವು ಇಲ್ಲಿದ್ದೀರಿ ಮತ್ತು ನೀವು ನನ್ನ ಹೆಂಡತಿಯನ್ನು ಭೇಟಿಯಾಗಿದ್ದೀರಿ. ನಂತರ ಅವನು ತನ್ನ ಹೆಂಡತಿಗೆ ಹೇಳಿದನು, ಇದು ನನ್ನ ಬಾಸ್. ಅವರ 100 ಮಿಲಿಯನ್ ಯೋಜನೆಯಲ್ಲಿ ಕೆಲಸ ಮಾಡುವವರಲ್ಲಿ ನಾನು ಕೂಡ ಒಬ್ಬ. ಮತ್ತು ನಿನಗೆ ಒಂದು ಸತ್ಯ ತಿಳಿದಿದೆಯೇ? ನನ್ನ ಬಾಸ್ ಒಬ್ಬ ಮಹಿಳೆಯನ್ನು ಪ್ರೀತಿಸುತ್ತಿದ್ದನು, ಆದರೆ ಅವರು ಅವಳ ಹೃದಯವನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ. ಆದ್ದರಿಂದಲೇ ಅವರು ಅವಿವಾಹಿತರಾಗಿಯೇ ಉಳಿದಿದ್ದಾರೆ. ಈ ನನ್ನ ಬಾಸ್ ಅನ್ನೇ ಮದುವೆಯಾಗಿದ್ದರೆ ಆ ಮಹಿಳೆ ಎಷ್ಟು ಅದೃಷ್ಟವಂತಳಾಗುತ್ತಿದ್ದಳು. ಈ ದಿನಗಳಲ್ಲಿ ಯಾರನ್ನಾದರೂ ಯಾರು ತುಂಬಾ ಪ್ರೀತಿಸುತ್ತಾರೆ? ಅವನು ತನ್ನ ಹೆಂಡತಿಗೆ ಇದೆಲ್ಲವನ್ನು ಹೇಳಿದನು. ಮಹಿಳೆ ಆಘಾತದಿಂದ ನೋಡುತ್ತಿದ್ದಳು, ಆದರೆ ಒಂದು ಮಾತನ್ನೂ ಹೇಳಲಾಗಲಿಲ್ಲ. ಜೀವನವು ತುಂಬಾ ಚಿಕ್ಕದಾಗಿದೆ ಮತ್ತು ಅದು ಕನ್ನಡಿಯಂತಿದೆ. ಅದು ಪ್ರತಿಬಿಂಬಿಸುವಷ್ಟು ಮಾತ್ರ ನೀವು ನೋಡಬಹುದು. ಆದ್ದರಿಂದ ಇತರರನ್ನು ಕೀಳಾಗಿ ನೋಡಬಾರದು. ಅವಮಾನವಾದಂತೆಯೇ ಸಮಯದೊಂದಿಗೆ ವಿಷಯಗಳು ಬದಲಾಗುತ್ತವೆ. ಯಾರನ್ನೂ ಕಡಿಮೆ ಅಂದಾಜು ಮಾಡಬೇಡಿ, ಏಕೆಂದರೆ ಎಲ್ಲರಿಗೂ ಉತ್ತಮ ಭವಿಷ್ಯವಿದೆ.